ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ಕೊನೆಗೂ ದಾವಣಗೆರೆ ಜಿಲ್ಲೆಗೆ ಏನು ಪೌರ ಕಾರ್ಮಿಕರ ಮಗನಿಗೆ ಒಲಿದು ಬಂತು ಸಚಿವ ಸ್ಥಾನ. ಏನು ಮಾಯಿಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ KS ಬಸವಂತಪ್ಪನವರಿಗೆ ಈಗ ದಲಿತ ಎಡಕೋಟದಲ್ಲಿ ಒಂದು ಸಚಿವ ಸ್ಥಾನ ಒಲಿದು ಬಂದಿರುವಂಥದ್ದು. ಅದಲ್ಲದೆ ಕೂಡ ಏನು 1990ರಲ್ಲಿ KS ಬಸವಂತಪ್ಪನವರು ಮಾಜಿ ಸಚಿವರಾದಂತಹ H ಆಂಜನೇಯ ಅವರ ಜೊತೆ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡ್ಕೊಂಡಿದ್ದರು. ಸೇವಾದಳದಿಂದ ರಾಜಕೀಯಕ್ಕೆ ಎಂಟ್ರಿ ಮಾಡಿದಂತಹ KS ಬಸವಂತಪ್ಪನವರು ತನ್ನದೇ ಆದಂತಹ ಸ್ವಂತ ಕೆಲಸದಿಂದ ಏನು ಜನಗಳ ಸೇವೆ ಮಾಡ್ತಾ ಸಾಕಷ್ಟು ಹೆಸರನ್ನು ಗಳಿಸಿದರು. ಅದಾದ ಬಳಿಕ ಏನು ಕ್ಷೇತ್ರದಲ್ಲಿ ಅಡ್ಡಾಡಿ ಆನುಗೋಡು ಜಿಲ್ಲಾ ಪಂಚಾಯತ್ ಒಂದು ಸದಸ್ಯರಾಗಿ ಅಲ್ಲಿ ಆಯ್ಕೆ ಆಗ್ತಾರೆ. ಅದಾದ ಬಳಿಕ ಸಾಕಷ್ಟು ಒಂದು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಸೆಯನ್ನು ತೋರಿಸಿ ಏನು ಮಾಯಿಕೊಂಡ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಸುತ್ತುತ್ತಾರೆ. ಅದಲ್ಲದೆ ಕೂಡ ಏನು ಶಾಸಕ ಬಸವಂತಪ್ಪನವರಿಗೆ 108 ಆಂಬುಲೆನ್ಸ್ ಬಸವಂತಪ್ಪ ಅಂತ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಗಳಿಸಿರುವಂಥವ್ರು. ಯಾಕಂದರೆ ಎಲ್ಲೇ ಕ್ಷೇತ್ರದಲ್ಲಿ ಯಾರಿಗೆ ಏನೇ ಒಂದು ಸಣ್ಣ ತೊಂದರೆ ಆದರೂ ಕೂಡ ಸ್ವತಃ ಅವರ ಒಂದು ಕಾರಲ್ಲೇ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ಶಾಸಕ ಬಸವಂತಪ್ಪನವರು ಮಾಡ್ತಾ ಇದ್ದಾರೆ. ಅದಲ್ಲದೆ ಕೂಡ ಏನು ಹೇಗಾದರೂ ಮಾಡಿ MLA ಆಗಬೇಕು ಅಂತ ಒಂದು ಕನಸನ್ನು ಕಂಡಂತಹ ಬಸವಂತಪ್ಪನವರು 2018ರಲ್ಲಿ ಮಾಯಿಕೊಂಡ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ. ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 2,500 ಮತಗಳಿಂದ ಅಲ್ಪ ಮತಗಳಿಂದ ಸೋಲನ್ನು ಕಾಣ್ತಾರೆ. ಅದಾದ ಬಳಿಕ 2023ರಲ್ಲಿ ಮತ್ತೆ ಅದೇ ಏನು ಮಾಯಿಕೊಂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಏನು ಜಿಲ್ಲೆಯಲ್ಲೇ ಎಲ್ಲ ಶಾಸಕರಿಗಿನ ಅತಿ ಹೆಚ್ಚು 32,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಹಾಗಾಗಿ ಸಾಕಷ್ಟು ಏನು ಬಡವರ ಬಗ್ಗೆ ಕಾಳಜಿ ಇರತಕ್ಕಂತಹ ವ್ಯಕ್ತಿ. ಯಾಕಂದರೆ ಈ ಮೊದಲೇ ಅವರ ತಂದೆ ತಾಯಿ ಏನಿದ್ದಾರೆ, ಅವ್ರ ತಂದೆ ತಾಯಿ ಇಬ್ಬರು ಕೂಡ ಏನು ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕೂಡ ಸಾಕಷ್ಟು ಏನು ಅವ್ರ ಜೊತೆ ಕೆಲಸವನ್ನು ಮಾಡ್ಕೊತ ಅದಲ್ಲದೆ ಕೂಡ ಕೆಲವೊಂದಿಷ್ಟು ಏನು ಸೈಕಲ್ ಸ್ಟ್ಯಾಂಡ್ಗಳಿರ್ಬೋದು, ಆ ಪ್ರೈವೇಟ್ ಬಾತ್ರೂಮ್ಗಳಿರ್ಬೋದು, ಅವನ್ನು ಟೆಂಡರ್ಗಳನ್ನು ಪಡೆದು ಏನು ಅದರ ಜೊತೆಗೆ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಂಡಿರ್ತಾರೆ. ಅದಾದ ಬಳಿಕ ನಿಧಾನಗತಿಯಲ್ಲಿ 2023ರಲ್ಲಿ ಏನು ಮಾಯಿಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದಂಥ ಸಂದರ್ಭದಲ್ಲಿ ಇದೀಗ ಏನು ಅವರಿಗೆ ಮಂತ್ರಿ ಸ್ಥಾನವನ್ನು ಒಲಿದು ಬಂದಿರುವಂಥದ್ದು. ಹಾಗಾಗಿ ಸಾಕಷ್ಟು ಏನು ಪೌರ ಕಾರ್ಮಿಕರು ಕೂಡ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಪೌರ ಕಾರ್ಮಿಕರ ಮಗ ಈ ಒಂದು ಒಬ್ಬ ಸಚಿವನಾಗಿದ್ದಾನೆ ಅಂತೇಳಿ ಸಾಕಷ್ಟು ಎಲ್ಲರೂ ಕೂಡ ಪೌರ ಕಾರ್ಮಿಕರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ತಾಯಿಯರು, ಅವರ ಮಗನೇ ಈಗ ಇವತ್ತಿನ ದಿವಸ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಿಜಲ್ಲ ಅವರು ಒಳ್ಳೆಯ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಈಗಲೂ MLA ಇದ್ದಾಗೆ ಒಳ್ಳೆಯ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಈಗ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರ ಕಷ್ಟ ಸುಖ ಎಲ್ಲವೂ ಅವ್ರಿಗೆ ಗೊತ್ತಿದೆ, ಹೆಂಗೆ ಏನು ಎತ್ತ ಅಂತ ಅವ್ರ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಪೌರ ಕಾರ್ಮಿಕರು ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಚಿನ್ನದಾಗಿ ಈಗಿನ SS ಮಲ್ಲಣ್ಣರು ಮತ್ತು KS ಬಸವಂತಪ್ಪರವರಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರ ಸಂಘದಿಂದ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಪೌರ ಕಾರ್ಮಿಕರ ಮಗ ಇವತ್ತಿನ ದಿವಸ ಸಚಿವಾಗಿರೋದು ಭಾಳ ಖುಷಿ ಆಗ್ತಾಯಿದೆ. ಹಾಗಾಗಿ ನಮ್ಮ ಸ್ನೇಹಿತರಿಗೆ, ನಮ್ಮ ನೌಕರ ಬಂಧುಗಳಿಗೆಲ್ಲ ನಾಳೆ ಸಿಹಿ ಹಂಚಿ ಅದ್ರ ಮುಖಾಂತರ ನಾವು ಖುಷಿ ಪಡಬೇಕಂತ ಇದು ಮಾಡೀವಿ. ಶಾಸಕ ಬಸವಂತಪ್ಪನವರು ಕ್ಷೇತ್ರದಲ್ಲಾಗಿರ್ಬೋದು, ಅವರಿಗೆ ಆತ್ಮೀಯರಾಗಿರ್ಬೋದು, ಯಾರೇ ಕೂಡ ಜಿಲ್ಲೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದ್ರೆ ನೇರವಾಗಿ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಶಾಸಕರು ಮಾಡ್ತಾರೆ. ಹಾಗಾಗಿ ಎಲ್ಲರ ಜೊತೆ ಸರಳತೆಯಿಂದ ಇರೋದ್ರಿಂದನೇ ಈ ಒಂದು ಸಚಿವ ಸ್ಥಾನ ದೊರಕಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹಾಗಾಗಿ ಏನು ಶಾಸಕ ಈಗ ನೂತನ ಸಚಿವರಾಗಿರ್ತಕ್ಕಂತಹ ಬಸವಂತಪ್ಪನವರು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿ. ಅದಲ್ಲದೆ ಕೂಡ ಏನು ಅವರು ಯಾರಿಗೆ ಏನೇ ಒಂದು ಸಣ್ಣ ತೊಂದರೆ ಆದರೂ ಕೂಡ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥದ್ದು ಇರ್ಬೋದು, ಚಿಕಿತ್ಸೆ ಕೊಡಿಸುವಂಥದ್ದು, ಅವರಿಗೆ ಏನು ಖರ್ಚಿಗೆ ಒಂದಿಷ್ಟು ಹಣದ ಸಹಾಯವನ್ನು ಕೂಡ ಮಾಡುವಂಥದ್ದು, ಮನೇಲಿ ಏನೇ ಸಮಸ್ಯೆ ಇದೆ ಅಂದರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಬಸವಂತಪ್ಪನವರು ಮಾಡ್ತಿದ್ದರು. ಮೀಸಲು ಕ್ಷೇತ್ರದಿಂದ ಮೊದಲನೇ ಬಾರಿಗೆ ಶಾಸಕರಾದಂತಹ ಬಸವಂತಪ್ಪನವರು ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತೇಳಿ ಕ್ಷೇತ್ರದಲ್ಲಿ ಕೂಡ ಅದಲ್ಲದೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ಯಾಕಂದರೆ ಇಂದಿಗೂ ಕೂಡ ಅವರು ಶಾಸಕರಾಗಿದ್ದರೂ ಕೂಡ ಒಂದು ಬಾಡಿಗೆ ಮನೆಯಲ್ಲಿ ಸರಳ ಜೀವನವನ್ನು ನಡೆಸ್ತಿದ್ದಾರೆ ಬಸವಂತಪ್ಪನವರು. ಹಾಗಾಗಿ ಏನು ಪೌರ ಕಾರ್ಮಿಕರ ಒಂದು ವರ್ಗಕ್ಕೆ ಶಕ್ತಿ ಬಂದಂತಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪೌರ ಕಾರ್ಮಿಕರ ಮಗ ಇವತ್ತು ಒಬ್ಬ ಸಚಿವನಾಗಿದ್ದಾನೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಪೌರ ಕಾರ್ಮಿಕರಿಗೂ ಶಕ್ತಿ ಬಂದಂತೆ ಅಂತೇಳಿ ಸಾಕಷ್ಟು ಜನ ಪೌರ ಕಾರ್ಮಿಕರು ಕೂಡ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅವರು ಸಚಿವರಾಗಿರೋದು ಅಂತೇಳಿ ಒಂದಿಷ್ಟು ಆಶಾಭಾವನೆಯನ್ನು ಸ್ಥಳೀಯ ಜನರು ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಹಾಗಾಗಿ ಏನು ಈಗ ಒಲಿದು ಬಂದಂತಹ ಸಚಿವ ಸ್ಥಾನವನ್ನು KS ಬಸವಂತಪ್ಪನವರು ಮುಂದಿನ ದಿನಗಳಲ್ಲಿ
ಉತ್ತಮ ಕೆಲಸಗಳನ್ನು ಮಾಡಿ ಕ್ಷೇತ್ರ ಜನತೆಗೆ ಆಗಿರ್ಬೋದು, ಜಿಲ್ಲಾ ರಾಜ್ಯದ ಜನತೆಗಾಗಿರ್ಬೋದು, ಎಲ್ಲರೂ ಕೂಡ ಉತ್ತಮ ಕೆಲಸ ಮಾಡಿ ಇನ್ನೂ ಎತ್ತರಕ್ಕೆ ಬೆಳೆಯುವಂತಾಗಲಿ ಅಂತೇಳಿ ಈಗಾಗಲೇ ಎಲ್ಲ ಅವರ ಆತ್ಮೀಯರಾಗಿರ್ಬೋದು, ಪೌರ ಕಾರ್ಮಿಕ ವರ್ಗ ಆಗಿರ್ಬೋದು, ಅವರಿಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.